ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಂ ಟಿವಿ ಬೆಳಕು ಚೆಲ್ಲಿತು. ಆದರೆ ಈ ಬಗ್ಗೆ ಬಗೆದಷ್ಟು ಅಕ್ರಮ ಮರಳುಗಾರಿಕೆ ಬಯಲಾಗ್ತಾ ಇದೆ. ಆಂಧ್ರದ ಮರಳನ್ನ ರಾಜ್ಯಕ್ಕೆ ತರಿಸಿಕೊಂಡು ಭಾರಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದು ಕೂಡ ಇವರು ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ಅನ್ನು ಕೂಡ ತಯಾರಿಸಿಕೊಳ್ತಾ ಇದ್ದಾರೆ. ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ದಂಧೆಯನ್ನು ಕೂಡ ನಡೆಸಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ದಂಧೆಕೋರರ ವಿರುದ್ಧ ಅಧಿಕಾರಶಾಹಿ ಅಧಿಕಾರಿಗಳು ಮೌನವಾಗಿದ್ದಾರೆ, ಮಹಾ ಮೌನವನ್ನು ವಹಿಸ್ತಾ ಇದ್ದಾರೆ. ಯಾಕಪ್ಪ ಈ ಮೌನ? ಅದೇ ಸಣ್ಣ ಪುಟ್ಟ ವ್ಯಕ್ತಿಗಳು ಯಾರಾದರೂ ಇದ್ರೆ, ಯಾರಾದರೂ ದುರ್ಬಲರಿದ್ರೆ ಅಂಥವರ ಮೇಲೆ ನಿಮ್ಮ ದೌರ್ಜನ್ಯ, ದಬ್ಬಾಳಿಕೆ ಎಲ್ಲವೂ ಎಗ್ಗಿಲ್ಲದೆ ನಡೆಯುತ್ತೆ. ಆದರೆ ಯಾರು ತುಂಬ ಶಕ್ತಿಶಾಲಿಗಳಿದ್ದಾರೆ, ಯಾರು ಅಧಿಕಾರದಲ್ಲಿ ಇದ್ದಾರೆ ಅಥವಾ ಯಾರು ನಿಮಗೆ ದುಡ್ಡು ಕೊಡ್ತಾರೆ ಅಂಥವರ ವಿರುದ್ಧ ಯಾಕಪ್ಪ ಈ ಮೌನ? ಆಂಧ್ರದಿಂದ ಕರ್ನಾಟಕಕ್ಕೆ ನುಗ್ಗುತ್ತಾ ಇದೆ ಅಕ್ರಮ ಮರಳು. ಆಂಧ್ರದಿಂದ ಕರ್ನಾಟಕಕ್ಕೆ ತರೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡ್ತಾರೆ, ಅಲ್ಲಿಂದ ಭಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತೆ. ಚಿತ್ರದುರ್ಗ ಚಳ್ಳಕೆರೆ ಮಾರ್ಗವಾಗಿ ಲಾರಿಗಳು ಸಂಚಾರ ಮಾಡ್ತಾ ಇದೆ. ಸರ್ಕಾರದ ಖಜಾನೆಗೆ ಇದರಿಂದ ಕೋಟಿ ಕೋಟಿ ಕನ್ನ ಬೀಳ್ತಾ ಇದೆ. ಸರ್ಕಾರದ ಖಜಾನೆಗೆ ಹೋಗಬೇಕಾಗಿದ್ದಂತಹ ದುಡ್ಡು ಲೂಟಿಕೋರರು ಯಾರು ಅಕ್ರಮ ದಂಧೆಯನ್ನ ಮಾಡ್ತಾ ಇದ್ದಾರೆ ಅಂಥವರ ಜೇಬಿಗೆ ಹೋಗ್ತಾ ಇದೆ. ಹೀಗಾಗಿ ಕಡಿಮೆ ದುಡ್ಡಿಗೆ ತರೋದು, ಕರ್ನಾಟಕದಲ್ಲಿ ಅದನ್ನು ಮಾರಾಟ ಮಾಡುವಂಥದ್ದನ್ನು ಮಾಡಲಾಗ್ತಾ ಇದೆ. ಇನ್ನು ಕಡಿಮೆ ಬೆಲೆಗೆ ಮರಳು ತಂದು ಅದನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲಿಂದ 200 ರೂಪಾಯಿ ಪ್ರತಿ ಟನ್ಗೆ ತರೋದು, ಇಲ್ಲಿ ಸರಿಸುಮಾರು 1500, 2000 ರೂಪಾಯಿವರೆಗೆ ಮಾರಾಟ ಮಾಡೋದು. ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳೆಲ್ಲವೂ ಮಾಯ. ದುಡ್ಡು ಕೊಟ್ಟರೆ ಸಾಕು, ಅಲ್ಲಿ ಚೆಕ್ ಪೋಸ್ಟ್ ಇದೆಯೋ ಇಲ್ವೋ, ಇದ್ರೂ ಕೂಡ ಅದೆಲ್ಲವೂ ಮಾಯ ಆಗಿ ಹೋಗಿಬಿಡುತ್ತೆ. ಅಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಬಳ್ಳಾರಿ ಮಾದರಿಯ ಹೋರಾಟಕ್ಕೆ ಜನ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಜಿಡ್ಡು ಹಿಡಿದಿರೋ ವ್ಯವಸ್ಥೆ, ಇಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿರೋ ಮಾತುಗಳು ಕೇಳ ಬರ್ತಾ ಇದೆ. ಹೀಗಾಗಿ ಜನಸಾಮಾನ್ಯರು ಈಗ ಮನವಿ ಮಾಡಿಕೊಂಡು ಅವರು ಕೂಡ ಈ ಅಧಿಕಾರಿಗಳು ಅಷ್ಟೊಂದು ಈಸಿಯಾಗಿ ಎಚ್ಚೆತ್ತುಕೊಳ್ಳೋರಲ್ಲ. ಹೋರಾಟನೇ ಇದಕ್ಕೆ ಕೊನೆಯ ಆಯ್ಕೆ ಅಂತ ಹೋರಾಟಕ್ಕೆ ಮುಂದಾಗುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ, ಇಲ್ಲ ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪರಂಪರಾ ಚಳ್ಳಕೆರೆ ಮಾರ್ಗವೇ ಈ ಅಕ್ರಮದ ಹಾಟ್ಸ್ಪಾಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರತಿ ಟನ್ ಮರಳಿನ ಮೇಲೆ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ದಂಧೆಕೋರರು. ಗಡಿ ದಾಟೋದಕ್ಕೆ ಲಾರಿ ಮಾಲೀಕರಿಂದ ಹೊಸ ಸ್ಕೆಚ್ ಹಾಕಿದ್ದಾರೆ. ಆ ಒಂದು ಗಡಿ ದಾಟೋದಕ್ಕೆ ಲಾರಿ ಮಾಲೀಕರು ಭಾರಿ ಸ್ಕೆಚ್ ಹಾಕಿದ್ದಾರೆ. ತಪಾಸಣೆನೇ ಇಲ್ಲದೆ ರಾಜಾರೋಷಕವಾಗಿ ಈ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ರಾಯಲ್ಟಿ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಈ ಕಿಲಾಡಿಗಳು. ಮಧ್ಯವರ್ತಿಗಳ ಕೈಯಲ್ಲಿ ಮರಳು ಮಾರುಕಟ್ಟೆನೇ ಸಿಕ್ಕಿದೆ. ಸರ್ಕಾರಕ್ಕೆ ರಾಯಲ್ಟಿ ಸಿಗಬೇಕು, ಆದರೆ ಯಾರು ಮಧ್ಯವರ್ತಿಗಳಿದ್ದಾರೆ, ಯಾರು ಕಾಳ ಧನಿಕರಿದ್ದಾರೆ ಅಂಥವರ ಕೈಗೆ ದುಡ್ಡು ಸಿಗ್ತಾ ಇದೆ. ಅಕ್ರಮಕ್ಕೆ ಕಡಿವಾಣ ಹಾಕದೇ ಇದ್ರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಗಣಿ ಇಲಾಖೆಗೆ ಸಾರ್ವಜನಿಕರು ನೇರವಾಗಿ ಸವಾಲು ಹಾಕಿದ್ದಾರೆ. ಈ ಹಿಂದೆನೂ ಕೂಡ ಅಕ್ರಮ ಗಣಿ ಪ್ರದೇಶದ ಮೇಲೆ ದಾಳಿ ಮಾಡಲಾಗಿತ್ತು. DC ಅವರು ದಾಳಿ ಮಾಡಿದ್ರು. ಸರಿಸುಮಾರು 1 ತಿಂಗಳವರೆಗೆ ಇದೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿತ್ತು. ಆದರೆ ಸ್ಟಾಪ್ ಆಗಿದ್ದ ಈ ಅಕ್ರಮ ಮರಳುಗಾರಿಕೆ ಮತ್ತೆ ಶುರುವಾಗಿದೆ. ಅಕ್ರಮ ಮರಳು ಗಣಿಗಾರಿಕೆ ಮತ್ತೆ ಈಗ ಶುರುವಾಗಿರೋದ್ರಿಂದ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಯಾಕಂದರೆ ಈ ಯಮ ಸ್ವರೂಪಿ ವೆಹಿಕಲ್ಗಳನ್ನು ನೋಡಿ ಜನರು ಬೆಚ್ಚಿ ಬೀಳ್ತಾ ಇದ್ದಾರೆ. ಒಂದು ಕಡೆ ರೋಡ್ಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಇದರ ಜೊತೆಗೆ ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಆ ಮಾನದಂಡಗಳನ್ನು ಅನುಸರಿಸಲಾಗ್ತಾ ಇಲ್ಲ. ಇನ್ನು ಕೋಟಿ ರಾಯಲ್ಟಿ ಸರ್ಕಾರದ್ದು ಇಲ್ಲಿ ಸೋರಿಕೆ ಆಗ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಹೋಗಬೇಕಾಗಿರೋ ರಾಯಲ್ಟಿ, ಗಣಿಗಾರಿಕೆ ಇಲಾಖೆಗೆ ಹೋಗಬೇಕಾದಂತಹ ರಾಯಲ್ಟಿ ಕಾಳ ಧನಿಕರ ಜೇಬಿಗೆ ಸೇರ್ತಾ ಇದೆ. ಕೇವಲ 200 ರೂಪಾಯಿಗೆ ಮರಳು ತುಂಬಿಸಿ ಅದನ್ನು 1500 ರೂಪಾಯಿ ಪ್ರತಿ ಟನ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಈ 7 ಪಟ್ಟು ಲಾಭ ಯಾರ ಜೇಬಿಗಪ್ಪ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಪ್ರತಿ ಲಾರಿಯಿಂದ ಬರಬೇಕಾಗಿರೋ ದುಡ್ಡು ಯಾರ ಜೇಬಿಗೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ಸಾವಿರಾರು ರೂಪಾಯಿ ರಾಯಲ್ಟಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಚೆಕ್ ಪೋಸ್ಟ್ಗಳು ದಿಢೀರನ್ನೇ ಮಾಯವಾಗಿದ್ದಾದರೂ ಯಾಕೆ, ಎಲ್ಲಿಗೆ ಹೋಯಿತು, ಯಾಕೆ ತೆಗೆದುಹಾಕಿದ್ರು ಅಧಿಕಾರಿಗಳು? ಇದರ ಹಿಂದೆ ಇರುವಂತಹ ವಿಚಾರ ಏನು, ಷಡ್ಯಂತ್ರ ಏನು? ಇದಕ್ಕೆ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇದೆಯಾ? 1 ತಿಂಗಳು ತಡೆ ಹಿಡಿಯಲಾಗಿತ್ತು ಈ ಅಕ್ರಮ ದಂಧೆಯನ್ನು. ಆದರೆ ಈಗ ಮತ್ತೆ ಶುರುವಾಗಿದ್ದು ಯಾಕೆ? ಹಾಗಾದರೆ ಅಧಿಕಾರಿಗಳ ಕೃಪಾಕಟಾಕ್ಷ ಇದೆಯಾ? ಈ ಮರಳು ದಂಧೆ ಮತ್ತೆ ಆರಂಭ ಆಗೋದಕ್ಕೆ ಕಾರಣ ಏನು? ಈ ಪರಂಪರಾ ಚಳ್ಳಕೆರೆ ಮಾರ್ಗದ ಮೂಲಕವಾಗಿ ಬರ್ತಾ ಇರುವಂತಹ ಈ ಅಕ್ರಮ ಮರಳು ಏನಿದೆ ಇದನ್ನು ನೋಡಿ ಖಾಕಿ ಮೌನ ವಹಿಸ್ತಾ ಇರೋದು ಯಾಕೆ? ಗಸ್ತು ತಿರುಗಬೇಕಾಗಿದ್ದಂತಹ ಪೊಲೀಸರೇ
ಸೈಲೆಂಟ್ ಆಗಿರೋದು ಯಾಕೆ? ಈ ದಂಧೆಯ ಹಿಂದೆ ಇರುವಂತಹ ಪ್ರಭಾವಿಗಳು ಯಾರು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಪ್ರಭಾವಿಗಳು ಲಾರಿ ಮಾಲೀಕರ ಜೊತೆಗೆ ನಂಟಿದೆಯಾ? ಯಾರು ಪ್ರಭಾವಿಗಳಿದ್ದಾರೆ? ಪ್ರಭಾವಿ ನಾಯಕರು ಯಾರಿದ್ದಾರೆ? ಅಂಥವರ ಒಂದು ಪ್ರಭಾವಕ್ಕೆ ಅಧಿಕಾರಿಗಳು ಕೂಡ ಸುಮ್ಮನೆ ಕುಳಿತುಕೊಳ್ತಾ ಇದ್ದಾರಾ? ದಂಧೆ ನಡೀತಾ ಇದ್ರೂ ಕೂಡ ಗಣಿ ಇಲಾಖೆ ನಿದ್ರೆ ಮಾಡ್ತಾ ಇದೆಯಾ? ಕೋಟಿ ಕೋಟಿ ನಷ್ಟಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಭೂಮಿಯ ಒಡಲನ್ನು ಬಗೆದು ಎಗ್ಗಿಲ್ಲದೆ ತಮಗೆ ಹೇಗೆ ಬೇಕು ಹಾಗೆ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ರಾಯಲ್ಟಿ ಹೋಗಬೇಕು. ಆ ರಾಯಲ್ಟಿ ಸ್ಲಿಪ್ ಏನಿದೆ ಅದನ್ನು ಕೂಡ ನಕಲಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಗಂಭೀರವಾದ ಆರೋಪಗಳು ಕೇಳಿಬರ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ನೀರವ ಮೌನವನ್ನು ಹೊಂತಾ ಇದ್ದಾರೆ. ಈ ನೀರವ ಮೌನಕ್ಕೆ ಕಾರಣ ಏನಪ್ಪ? ನಿಮ್ಮ ಕೃಪಾ ಕಟಾಕ್ಷ ಏನಾದರೂ ಇದೆಯಾ? ನಿಮ್ಮ ಸಹಕಾರ ಏನಾದರೂ ಈ ಕಾಳ ಧನಿಕರಿಗೆ, ಅಕ್ರಮ ಮರಳುಗಾರಿಕೆ ಮಾಡ್ತಾ ಇರುವಂಥವರಿಗೆ, ಅವರಿಗೆ ನಿಮ್ಮ ಕೃಪಾ ಕಟಾಕ್ಷ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಸಾರ್ವಜನಿಕರು ಕ್ಯಾಕರ್ಸಿ ಉಗಿತಾ ಇದ್ದಾರೆ. ಎಂಥ ಅಧಿಕಾರಿಗಳು ರೀ ಇವರು? ಯಾರು ಅಕ್ರಮ ಮಾಫಿಯಾದವರಿದ್ದಾರೆ, ಮರಳು ಮಾಫಿಯಾದವರು ಯಾರಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಹಶೀಲ್ದಾರ್ ಆಗಿರುವಂತಹ ಜಗದೀಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇದು? ಬಂದಿದೆ, ನಾವು ಚೆಕ್ ಮಾಡಿದ್ವಿ. ಲೀಗಲ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಟ್ರಿಪ್ ಶೀಟ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲಾ ಮಾಹಿತಿಯನ್ನು ಚೆಕ್ ಮಾಡಿದ್ವಿ. ಈಗ ರಾಯಲ್ಟಿ ಸರಿಯಾಗಿ ಕಟ್ತಾ ಇಲ್ಲ, ಒಂದು ಲಾರಿ ಜಾಗದಲ್ಲಿ ಎರಡೆರಡು ಟ್ರಿಪ್ ಹೊಡಿತಾ ಇದ್ದಾರೆ. ಇಲ್ಲ, ನಾವು ಚೆಕ್ ಮಾಡಿದ್ವಿ. ನಾವು ಚೆಕ್ ಮಾಡಿದಾಗ ಒಂದೇ ಲಾರಿ ಅಲ್ಲ ಸರ್, ಸಿಂಪ್ಲಿ ನಾನು ನಿಮಗೆ ಕೇಳೋದೇನಂದ್ರೆ, ನೀವು ಚೆಕ್ ಮಾಡಿದೀವಿ ಲೀಗಲ್ ಆಗಿ ಹೊಡಿತಾ ಇದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಡಿಗ್ ಮಾಡೋದಕ್ಕೆ ಅದನ್ನ ಇರುವಂತ ಮಾನದಂಡಗಳೇನು ಗೊತ್ತಾ ನಿಮಗೆ? ಹೇಳಿ ದಯವಿಟ್ಟು. ಮೈನ್ಸ್ ಜಿಯಾಲಜಿ ಅವ್ರು ಕೇಳಿ, ಅದು ಮಾನದಂಡ ಹೇಳ್ತಾರೆ. ಅದು ಪಟ್ಟಾ ಜಮೀನಲ್ಲಿ ನಡೀತಿರ್ತಕ್ಕಂತ ಮರಳುಗಾರಿಕೆ ಅವ್ರು ಹೇಳ್ತಾರೆ ಹೆಚ್ಚಿನ ವಿಚಾರ, ಅದು ಏನು ಮಾಡಿ ಮಾಡಬೇಕು ಅಂತ. ಈ ಒಂದು ಹಿಟಾಚಿಗಳು ಜೆಸಿಬಿಗಳು ಏನು ಕಾಣ್ತಾ ಇದೆಯಲ್ಲ, ಇದನ್ನ ಬಳಕೆ ಮಾಡ್ಕೊಳ್ಬಹುದಾ? ಅದೇ ಮೈನ್ಸ್ ಅಂಡ್ ಜಿಯಾಲಜಿ ಅವ್ರನ್ನ ಕೇಳ್ಬೇಕು ಸರ್, ಪರ್ಮಿಷನ್ ನಲ್ಲಿ ಏನೇನು ಕೊಟ್ಟಿದ್ದಾರೆ. ಈಗ ನಿನ್ನೆ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರಂತೆ. ವಿಸಿಟ್ ಮಾಡಿದಾಗ ಏನ್ ಕಂಡು ಬಂತಲ್ಲಿ? ಏನ್ ಹೇಳಿದ್ರು ಅಲ್ಲಿ ಅವರು? ಅದೇ ನಾವೆಲ್ಲ ಟ್ರಿಪ್ ಶೀಟ್ ಎಲ್ಲ ನೋಡಿದ್ವು, ತಾವೇನ್ ಮನೋನೇತಿತ್ತು ಎಲ್ಲ ನೋಡಿದ್ವು. ಅದೆಲ್ಲ ಚೆಕ್ ಮಾಡಿದಾಗ ಅವ್ರು ಲೀಗಲಿ ಅವ್ರೇನು ಟ್ರಿಪ್ ಶೀಟ್ ತೆಗಿಬೇಕು, ರಾಯಲ್ಟಿ ಆಗ್ಬೇಕು, ಆ ಪ್ರಕಾರ ಕಳಿಸ್ತಾ ಇದಾರೆ ವೆಹಿಕಲ್. ನಾವು ಲಾರಿ ಕೂಡ ತಡೆದು ಚೆಕ್ ಮಾಡಿದೀವಿ, ನೋಡ್ತಾ ಇದೀವಿ. ಆ ಟ್ರಿಪ್ ಶೀಟ್ ಪ್ರಕಾರ ಹೋಗ್ತಾ ಇದೆ. ಆ ಟನ್ನೇಜ್ ಏನಿದೆ ಆ ಟನ್ನೇಜ್ ಕೂಡ ಚೆಕ್ ಮಾಡಿದ್ವಿ. ಹಾಗಾದ್ರೆ ಈಗ ನೀವು ಹೇಳ್ತಾ ಇರೋದಲ್ಲ ಅಕ್ರಮ ನಡೆದೇ ಇಲ್ಲ ಅಂತ? ನಮ್ಮ ಪ್ರಕಾರ ನಡೆದಿಲ್ಲ ಸ್ವಾಮಿ. ನಿಮ್ ಪ್ರಕಾರ ಅಲ್ಲಿ ಅಕ್ರಮ ಆಗೇ ಇಲ್ಲ, ಎಲ್ಲವೂ ಕೂಡ ಲೀಗಲ್ ಆಗಿ ಮಾಹಿತಿಯನ್ನ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಹೇಳ್ತಾರೆ. ಅವ್ರ ಸಂಪರ್ಕ ಮಾತಾಡಿದ್ರೆ ಹೇಳ್ತಾರೆ. ಅಲ್ಲ, ಇದರಲ್ಲಿ ನಿಮ್ಮದು ಕೂಡ ಜವಾಬ್ದಾರಿ ಇದೆಯಲ್ಲ ಸರ್? ಇದ್ರಲ್ಲಿ 4-5 ಜನ ಟಾಸ್ಕ್ ಫೋರ್ಸ್ ಇದೆ. ಒಬ್ಬರೇ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ, ಇಒ ಇದಾರೆ, ಎಲ್ಲ ಇದಾರೆ. ಅಂದ್ರೆ ನಾವು ಹೇಳ್ತಾ ಇರೋದೇನಂದ್ರೆ, ಯಾಕೆ ಜಾರ್ಕೊಳ್ತಾ ಇದೀರಿ ಅಂತ? ನಾವ್ ಯಾಕೆ ಜಾರ್ಕೊಳ್ಳೋದು ವಿಚಾರನೇ ಇಲ್ಲ ಇದರಲ್ಲಿ. ಜಾರ್ಕೊಳ್ಳೋದ್ರಿಂದ ಅವನ್ನ ಉದ್ಧಾರ ಮಾಡಿ ನಾವೇನ್ ಮಾಡೋದಿದೆ? ಅದು ಲೀಗಲ್ ಆರ್ ನಾಟ್ ಅಷ್ಟೇ ನಾವು ಕೇಳೋದು ಅವನು. ಓಕೆ. ಈಗ ನೀವು ಕೇಳಿದಾಗ ಅವ್ರು ಲೀಗಲ್ ಅಂತ ಹೇಳಿದ್ದಾರೆ. ನೀವು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿದ್ರಾ? ವೆರಿಫೈ ಮಾಡೇ ಬಂದಿದ್ದು. ಓಕೆ, ಧನ್ಯವಾದಗಳು ಜಗದೀಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಈ ಹಿಟಾಚಿ ಜೆಸಿಬಿಗಳನ್ನು ಬಳಕೆ ಮಾಡೋದು ಇದೆಯಲ್ಲ, ಇದನ್ನ ಡಿಗ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಈ ಮರಳನ್ನು ಡಿಗ್ ಮಾಡಬೇಕಾದ್ರೆ ಕೆಲವೊಂದು ಮಾನದಂಡಗಳಿದ್ದಾವೆ. ತಹಶೀಲ್ದಾರನ್ನ ಕೇಳಿದ್ರೆ ಅವ್ರು ಹೇಳೋದೇನಂತಂದರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ರೀ, ನೀವು ಕೇಳೋದೇನಿದ್ರು ಗಣಿಗಾರಿಕೆ ಇಲಾಖೆಯವ್ರನ್ನ ಕೇಳಿ ಅಂತ ಹೇಳ್ತಾರೆ. ಆದರೆ ಈ ಒಂದು ಡಿಗ್ ಮಾಡೋದಕ್ಕೆ ಇರುವಂತಹ ಮಾನದಂಡ ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಯಾಂತ್ರಿಕವಲ್ಲದ ಅಥವಾ ಸಣ್ಣ ಪ್ರಮಾಣದ ಯಂತ್ರಗಳನ್ನು ಮಾತ್ರ ಬಳಕೆ ಮಾಡಿಕೊಳ್ಬೇಕು. ಅದೆಲ್ಲವೂ ಸಣ್ಣ ಪ್ರಮಾಣದ ಯಂತ್ರಗಳೇನ್ರಿ? ತಹಶೀಲ್ದಾರ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಗಣಿಗಾರಿಕೆ ಇಲಾಖೆಯವರು ಯಾರು ಕುಂಭ ದ್ರೋಣ ನಿದ್ರೆಗೆ ಜಾರಿದಿರಿ, ನೀವು ಉತ್ತರ ಕೊಡಬೇಕಿದ್ದಕ್ಕೆ. ಈ ಭಾರಿ ಪ್ರಮಾಣದ ವೆಹಿಕಲ್ ಹಿಟಾಚಿಗಳು ಏನಿದ್ದಾವೆ, ಇದೆಲ್ಲವನ್ನೂ ಕೂಡ ಏನೋ ಒಂದು ಭಾರಿ ದೊಡ್ಡ ಕಾಮಗಾರಿಗಳು ಆಗ್ತಾ ಇತ್ತು ಅಂತಂದರೆ ಅಲ್ಲಿ ಮಾತ್ರ ಬಳಕೆ ಮಾಡಿಕೊಳ್ಬಹುದು. ಆದರೆ ನದಿ ಪಾತ್ರದಲ್ಲಿ ಇರುವಂತಹ ಜಾಗಗಳಲ್ಲಿ ಎಲ್ಲೂ ಕೂಡ ಹಿಟಾಚಿಗಳನ್ನು ಬಳಕೆ ಮಾಡಿಕೊಳ್ಳೋ ಹಾಗಿಲ್ಲ. ಅದರ ಜೊತೆಗೆ ಡಿಗ್ ಮಾಡಬೇಕಾದ್ರೆ ಆ ಹೂಳೆತ್ತುವಂತಹ ಉದ್ದೇಶಕ್ಕೆ ಮಾತ್ರ, ಅಂದರೆ ಹೂಳೆತ್ತುವಾಗ ಎಷ್ಟು ನಾವು ಡಿಗ್ ಮಾಡ್ತೀವಿ ಅಷ್ಟು ಮಾತ್ರ ಡಿಗ್ ಮಾಡಬಹುದು. ಅದಕ್ಕೆ ಹೊರತುಪಡಿಸಿ
ತುಂಬ ಡೀಪಾಗಿ ಡಿಗ್ ಮಾಡೋ ಹಾಗಿಲ್ಲ. ಇಲ್ಲಿ ಮಾಡ್ತಾ ಇರೋದು ಏನಂತಂದರೆ ಅದನ್ನು ನೀರಿನಲ್ಲಿ ತೊಳೆದು ಫಿಲ್ಟರ್ ಮಾಡಿ ತಮಗೆ ಹೇಗೆ ಬೇಕೋ, ಎಷ್ಟು ಆಳಕ್ಕೆ ಬೇಕೋ ಅಷ್ಟು ಆಳಕ್ಕೆ ಡಿಗ್ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಆದರೆ ಅಧಿಕಾರಿಗಳು ಹೇಳ್ತಾ ಇರೋದು ಇಲ್ಲ, ನಾವು ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಎಲ್ಲವನ್ನೂ ಕೂಡ ನೋಡಿದ್ದೀವಿ, ಯಾರ್ಯಾರು ಅಲ್ಲಿಂದ ಮರಳನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಚೆಕ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಭಾರಿ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಇದೆ ಏನ್ರಿ ಇದು, ಭಾರಿ ಪ್ರಮಾಣದಲ್ಲಿ ಮಾಡ್ತಾ ಇರುವಂತಹ ಮರಳುಗಾರಿಕೆ ಇದು. ಅದರಲ್ಲಿ ಹಿಟಾಚಿಗಳನ್ನು, ಭಾರಿ ಪ್ರಮಾಣದ ವೆಹಿಕಲ್ಗಳನ್ನು ಎಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಗಿಬೇಕಾದ್ರೆ ಜಿಯೋಲಾಜಿಕಲಿ ಅದರದ್ದೇ ಆದಂತಹ ಮಾನದಂಡಗಳು, ಜೊತೆಗೆ ಜಿಯೋಲಾಜಿಕಲಿ ಅದರದ್ದೇ ಆದಂತಹ ರೂಲ್ಸ್ಗಳಿದ್ದಾವೆ. ಈ ಸಣ್ಣ ಪ್ರಮಾಣದ ಒಂದು JCB ಬರುತ್ತೆ ಗೊತ್ತಾ, ಸಣ್ಣ ಬಕೆಟದ್ದು ಬರುತ್ತೆ, ಅದನ್ನು ಮಾತ್ರ ಬಳಕೆ ಮಾಡಿಕೊಂಡು ಡಿಗ್ ಮಾಡಬಹುದು. ಆದರೆ ಇಲ್ಲಿ ಮಾಡ್ತಾ ಇರೋದೇನಪ್ಪ ಅಂತಂದರೆ ಭಾರಿ ಪ್ರಮಾಣದಲ್ಲಿ, ಅಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ಆಚೆ ಕಡೆಯಿಂದ ತಂದು ಒಂದು ಜನ್ರೇಟರನ್ನೇ, ಭಾರಿ ಪ್ರಮಾಣದ ಒಂದು ಜನ್ರೇಟರ್ನೇ ಅಳವಡಿಕೆ ಮಾಡಿದ್ದಾರೆ ಅಂತಂದರೆ ಎಷ್ಟರ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ನು ಇದರ ಜೊತೆಗೆ ಪರಿಸರದ ಅನುಮತಿಯನ್ನು ಕೂಡ ಇವರು ಪಡ್ಕೊಳ್ಬೇಕಾಗತ್ತೆ. ನದಿ ಪಾತ್ರದಿಂದ ಮರಳನ್ನು ತೆಗೆಯೋದಕ್ಕೆ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವಾಲಯದ ಮಾರ್ಗಸೂಚಿಗಳನ್ನು ನಾನು ಹೇಳ್ತಾ ಇರೋದು, ಪರ್ಮಿಷನ್ ಅಲ್ಲ ಇಲ್ಲಿ, ನಾನು ಹೇಳ್ತಾ ಇರೋದು ಮಾರ್ಗಸೂಚಿಗಳು. ಅಂದರೆ ಪರ್ಯಾವರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇದು ಹಾನಿ ಉಂಟು ಮಾಡಬಾರ್ದು, ಪರ್ಯಾವರಣಕ್ಕೆ ಹಾನಿ ಉಂಟು ಮಾಡದಂತೆ ಇವರು ಡಿಗ್ ಮಾಡಬೇಕಾಗತ್ತೆ. ಅಂದರೆ ಪರ್ಮಿಷನ್ ಮಾತ್ರ ಇಲ್ಲಿ ಪರ್ಮಿಷನ್ ಏನು ಪಡ್ಕೊಂಡ್ಬಿಟ್ಟಿದ್ದೀನಿ ನಾನು ಹೇಗೆ ಬೇಕು ಹಾಗೆ ಪರ್ಯಾವರಣದ ಮೇಲೆ ಅಲ್ಲಿ ಡ್ಯಾಮೇಜ್ ಮಾಡ್ತೀನಿ, ನಾನು ಪರ್ಯಾವರಣಕ್ಕೆ ಡ್ಯಾಮೇಜ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಅದರ ಮಾರ್ಗಸೂಚಿಗಳು ಅಂದರೆ ಇಷ್ಟೇ ಡೀಪಾಗಿ ಹಡ್ಡಬೇಕು, ಇಷ್ಟೇ ಡೀಪಾಗಿ ಗುಂಡಿಯನ್ನು ತೋಡಬೇಕು, ಇಷ್ಟೇ ಡೀಪಾಗಿ ಮರಳನ್ನು ತೆಗಿಬೇಕು, ಅದನ್ನು ಹೊರತುಪಡಿಸಿ ತುಂಬ ಆಳವಾಗಿ ಅಲ್ಲಿ ಮರಳನ್ನು ಹೊರ ತೆಗೆಯುವ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ಮಾನದಂಡಗಳಿದ್ದಾವೆ. ಜೊತೆಗೆ ಯಾವ ಉದ್ದೇಶಕ್ಕೆ, ಕೇವಲ ಹೂಳೆತ್ತುವ ಉದ್ದೇಶದಿಂದ ಯಾಂತ್ರೀಕೃತವಲ್ಲದಂತಹ ಒಂದು ಅಥವಾ ಸಣ್ಣ ಪ್ರಮಾಣದ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಕಾನೂನುಬದ್ಧ ಅನುಮತಿಗಳೊಂದಿಗೆ ಮರಳನ್ನು ತೆಗೆಯುವಂಥದ್ದು ಪ್ರಮುಖ ನಿಯಮ. ಇದರ ಜೊತೆಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಮಾರ್ಗಸೂಚಿಗಳೇನಿದ್ದಾವೆ, MOEF ಮತ್ತು ECC ಅಂತ ನಾವೇನು ಕರಿತೀವಿ, ಅದರ ಮಾರ್ಗಸೂಚಿಗಳು, ಅದನ್ನು ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಆದರೆ ಯಾವುದಾದ್ರೂ ಒಂದು ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಇಲ್ಲಿ ಎಷ್ಟೊಂದು ಎಗ್ಗಿಲ್ಲದೆ ಇಲ್ಲಿ ಮರಳನ್ನು ಹೊರ ತೆಗೆಯೋದಕ್ಕೆ ಅಂತ ಅಧಿಕಾರಿಗಳ ಒಂದು ಸಮ್ಮುಖದಲ್ಲೇ ಇದೆಲ್ಲ ಆಗ್ತಾ ಇದೆ ಅಂತಂದರೆ, ಯಾಕಂದರೆ ತಹಶೀಲ್ದಾರ್ ಅವರು ಹೇಳ್ತಾ ಇದ್ರು ಇಲ್ಲ ನಾನು ಸ್ಥಳಕ್ಕೆ ಹೋಗಿದ್ದೀನಿ ಅಂತ, ಇದ್ಯಾವುದೋ ಅವ್ರ ದೃಷ್ಟಿಕೋನದಲ್ಲಿ ಕಂಡು ಬರಲಿಲ್ವಾ? ಹಾಗಾದರೆ ನನ್ನ ಒಂದು ಗಮನದಲ್ಲಿ ಬಂದಿರೋ ಹಾಗೆ ಎಲ್ಲವೂ ಕೂಡ ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ತರ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಆದರೂ ಕೂಡ ಇದು ಯಾವುದೂ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇನ್ನು ಪ್ರದೇಶದ ಮಿತಿ ಕೂಡ ಇರುತ್ತೆ ಇಲ್ಲಿ. ಈ ಒಂದು ಮರಳನ್ನು ಹೊರ ತೆಗಿಬೇಕಾದ್ರೆ ಆ ಪ್ರದೇಶ ಏನಿದೆ, ಆ ಪ್ರದೇಶದ ಒಂದು ಮಿತಿ ಕೂಡ ಇರುತ್ತೆ. ನದಿ ದಡ, ಸೇತುವೆಗಳಂತಹ ಮೂಲ ಸೌಕರ್ಯ ಅಂದರೆ ರಸ್ತೆಯಾಗಿರಬಹುದು, ಸೇತುವೆಗಳಾಗಿರಬಹುದು, ಇದು ಯಾವುದಕ್ಕೂ ಕೂಡ ಹಾನಿಯಾಗಬಾರ್ದು. ಅದರ ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಅದರಿಂದ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಈ ಅಕ್ರಮ ಏನು ಮರಳುಗಾರಿಕೆ ಇದೆಯಲ್ಲ, ಇದರಿಂದ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಮರಳುಗಾರಿಕೆಯನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಮಾಡ್ತಾ ಇರುವಂಥದ್ದೇನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪರ್ಯಾವರಣದ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನು ಇಟ್ಕೊಂಡು ಇವರೇನಾದರೂ ಡಿಗ್ ಮಾಡ್ತಾ ಇದ್ದಾರೇನ್ರಿ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ನೀರು ಸಿಗುತ್ತೆ ಕೆಳಗಡೆ ಅಂತಂದರೆ ಅಲ್ಲಿಂದ ನೀರು ಭೂಮಿಗೆ ಇಂಗತ್ತೆ. ಅಂತರ್ಜಲ ಮಟ್ಟ ಹೆಚ್ಚಳ ಆಗಬೇಕು, ಆ ಕಾರಣಕ್ಕೋಸ್ಕರ ನೆಲ ಹತ್ತುವವರೆಗೆ ನೀವು ಯಾವುದೇ ಕಾರಣಕ್ಕೂ ಡಿಗ್ ಮಾಡೋ ಹಾಗಿಲ್ಲ, ಮರಳನ್ನು ಬಿಡಬೇಕಾಗತ್ತೆ ಅಲ್ಲಿ. ಅದರಿಂದ ಏನಾಗುತ್ತೆ ಅಂತಂದರೆ ಮಣ್ಣಾಗಿಬಿಟ್ರೆ ಎಲ್ಲ ನೀರು ಭೂಮಿಯ ಮೇಲ್ಪದರದಲ್ಲೇ ಉಳಿದುಕೊಳ್ಳುತ್ತೆ. ಆದರೆ ಈ ಮರಳು ಇದ್ದಾಗ ಏನಾಗುತ್ತೆ ಅಂತಂದರೆ ನೀರು ಸುಲಭವಾಗಿ ಭೂಮಿಗೆ ಇಂಗಿ ಹೋಗುತ್ತೆ, ಇದರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತೆ. ಆದರೆ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ನೆಲ ಸಿಗೋವರೆಗೂ ನಮಗೆ ಹೇಗೆ ಬೇಕು ಹಾಗೆ ಹೊಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಹೇಳೋದು ಇಲ್ಲ, ಎಲ್ಲ ಮಾನದಂಡಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಿದ್ದೀವಿ, ಎಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಂತ್ರಗಳನ್ನು ಬಳಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಹಾನಿಯಾಗದಂತೆ ಸಣ್ಣ ಬಕೆಟ್ ಅಥವಾ ಕೈಯಾರೆ ಮರಳು ತೆಗೆಯೋದಕ್ಕೆ ಮಾತ್ರ ಆದ್ಯತೆಯನ್ನು ಕೊಡಬೇಕು. ತೆಗಿತಾ ಇದ್ದಾರೇನ್ರಿ ಇಲ್ಲಿ? ಆ ಹಿಟಾಚಿಗಳ ಸೈಜನ್ನು ನೋಡ್ತಾ ಇದ್ದೀರಾ ನೀವು, ಯಮ ಸ್ವರೂಪಿ ಹಿಟಾಚಿಗಳಿದೆಲ್ಲವೂ ಕೂಡ
ಇದನ್ನು ಬಳಕೆ ಮಾಡಿಕೊಂಡು ಎರ್ರಾಬಿರ್ರಿ ಅವರು ಅದನ್ನು ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು ಕೂಡ, ಮರಳು ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕುಂಭದ್ರೋಣ ನಿದ್ರೆಗೆ ಜಾರಿದ್ದಾರೆ. ಈ ಪರಿಸರಕ್ಕಾಗೋ ಡ್ಯಾಮೇಜ್ ಏನಿದೆ ಇಡೀ ಜಿಲ್ಲೆ ಅನುಭವಿಸ್ಬೇಕಾಗುತ್ತೆ. ಅದನ್ನು ಇಡೀ ಚಿತ್ರದುರ್ಗದ ಜನತೆ ಇದನ್ನು ಅನುಭವಿಸ್ಬೇಕಾಗುತ್ತೆ. ಅಂತರ್ಜಲ ಮಟ್ಟ ಕುಸಿಯತ್ತೆ. ಯಾರಿಗ್ರಿ ಸಮಸ್ಯೆ ಇದರಿಂದ? ಅಧಿಕಾರಿಗಳು ಹೇಳಬೇಕಿದಕ್ಕೆ. ಯಾರು ಪರ್ಮಿಷನ್ ಪಡ್ಕೊಂಡು ಹೊಡಿತಾ ಇದ್ದಾರಲ್ಲ, ಸಮಸ್ಯೆ ಆಗುತ್ತೇನ್ರಿ ಅವ್ರಿಗೆ? ಜನರಿಗಾಗೋ ಸಮಸ್ಯೆ ಇದು. ಅಂತರ್ಜಲ ಮಟ್ಟ ಕುಸಿತ ಆದರೆ ಯಾರು ಹೊಣೆ? ಅದಕ್ಕೆ ಪರಿಸರದ ಮೇಲೆ ಆಗುವಂತಹ ಪರಿಣಾಮ ಏನು ಗಮನಿಸಿದ್ರೇನ್ರಿ ಇದನ್ನು? ಮತ್ತೆ ಹೇಳೋದು ಇಲ್ಲ, ಪರ್ಮಿಷನ್ ತಗೊಂಡಿದ್ದಾರೆ, ರಾಯಲ್ಟಿ ಕಟ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಅಂತ. ಮಾನದಂಡಗಳನ್ನು ಯಾರ್ರೀ ಅಲ್ಲಿ ಪಾಲನೆ ಮಾಡೋರು? ನೀವು ಪಾಲನೆ ಮಾಡ್ತೀರಾ ಅದನ್ನು? ಕಾಮನ್ ಸೆನ್ಸ್ ಇಲ್ಲದೆ ಮಾತನಾಡ್ತಾರಲ್ಲ ಈ ಅಧಿಕಾರಿಗಳು. ನಮಗೆ ಗೊತ್ತೇ ಇರಲ್ಲ ಅಂದ್ಕೊಂಡಿರ್ತಾರೆ ಇವರು. ಏನು ಬಿಡಪ್ಪ, ಇವ್ರಿಗೇನು ಗೊತ್ತಿರುತ್ತೆ, ನಮಗೆ ಮಾತ್ರ ಗೊತ್ತು. ಮಾರ್ಗಸೂಚಿಗಳು ಪ್ರತಿಯೊಂದು ಗೊತ್ತು ನಮಗೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಎಗ್ಗಿಲ್ಲದೆ ಎಷ್ಟರ ಮಟ್ಟಿಗೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಇದರಿಂದ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ ಅಲ್ಲಿಂದ. ಅಷ್ಟರ ಮಟ್ಟಿಗೆ ಅಂದರೆ ಅಂತರ್ಜಲ ಏನಿದೆ ಅದು ಸಿಗ್ತಾ ಇದೆ ಅಲ್ಲಿಗೆ, ಸಂಪೂರ್ಣವಾಗಿ ನೆಲ ಹತ್ತಾ ಇದೆ. ಅಲ್ಲಿವರೆಗೂ ಕೂಡ ಡಿಗ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಇಲ್ಲ, ರಾಯಲ್ಟಿ ಕಟ್ತಾ ಇದ್ದಾರೆ. ರಾಯಲ್ಟಿ ಕಟ್ಟಿದ್ರೂ ಕೂಡ ಪರಿಸರಕ್ಕೆ ಹಾನಿಯಾಗುವಂತಿಲ್ಲ. ಅದರ ಮಾರ್ಗಸೂಚಿಗಳೇನಿದ್ದಾವೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಜೊತೆಗೆ ಯಂತ್ರಗಳನ್ನು ಬಳಕೆ ಮಾಡುವಂತಹ ವಿಚಾರ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ. ಇದರ ಜೊತೆಗೆ ಸಮಯದ ಮಿತಿ ಕೂಡ ಇದೆ ಇಲ್ಲಿ. ಅಂದರೆ ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯ ಒಳಗೆ ಮಾತ್ರ ನೀವು ಕೆಲಸ ಮಾಡಬಹುದು. 24 hours ಕೆಲಸ ಮಾಡೋಂಗಿಲ್ಲ ನೀವಲ್ಲಿ. ಆದರೆ ಇವ್ರು ಮಾಡ್ತಾ ಇರುವಂಥದ್ದೇನಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರಾತ್ರಿಯಲ್ಲೂ ಕೂಡ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆಗಲೇ ನೀವು ನೋಡ್ತಾ ಇದ್ರಿ. ನೈಟ್ ಅವರ್ಸಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪರ್ಮಿಷನ್ ರೀ? ನೀವು ಕೊಟ್ಟಿದ್ದೀರಾ ತಹಸೀಲ್ದಾರ್ರೆ ಅವ್ರಿಗೆ? ನೈಟ್ ಹೊತ್ತಲ್ಲಿ ಕೆಲಸ ಮಾಡೋದಕ್ಕೆ ನೀವೇನ್ರಿ ಪರ್ಮಿಷನ್ ಕೊಟ್ಟಿರೋದು? ಏನು ಗಣಿಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರಾ? ಏನೋ ಕೇಳಿದ್ರೆ ಬೇಕಾಬಿಟ್ಟು ಹೇಳ್ಬಿಡೋದು. ನಾನು ಹೋಗಿ ಪರಿಶೀಲನೆ ಮಾಡಿದ್ದೀನಿ, ರಾಯಲ್ಟಿ ಕಟ್ತಾ ಇದ್ದಾರೆ, ವೆಹಿಕಲನ್ನು ಚೆಕ್ ಮಾಡಿದ್ದೀನಿ, ಎಲ್ಲ ಸರಿಯಾಗಿ ನಡೀತಾ ಇದೆ, ಸುಸೂತ್ರವಾಗಿ ನಡೀತಾ ಇದ್ದಾರೆ. ಹಾಗಾದರೆ ಜನರಿಗೇನು ಹುಚ್ಚಿಡಿದಿದೆಯೇನ್ರಿ ಅಲ್ಲಿ? ಯಾರು ಜನ ಆರೋಪ ಮಾಡ್ತಾ ಇದ್ದಾರೆ, ಜನ ಯಾರು ಹೋರಾಟ ಮಾಡ್ತೀವಿ ಅಂತ ನಿಲ್ತಾ ಇದ್ದಾರೆ, ಹುಚ್ಚಿಡ್ದಿದ್ಯಾ ಅವರಿಗೆ? ಅವ್ರಿಗೆ ಇದ್ಯಾವುದು ಗೊತ್ತಾಗಲ್ವಾ? ಎಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಇದರ ಪರಿಣಾಮ ಆಗಿದೆ ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಬರೀ ಅಲ್ಲಿ ಮಾತ್ರ ಡಿಗ್ ಮಾಡ್ತಾ ಇರುವಂಥದ್ದಲ್ಲ, ಬೇರೆ ರಾಜ್ಯದಿಂದಲೂ ಮರಳನ್ನು ತಂದು ಸ್ಟಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.